ಇನ್ನೂ ಹೋಗುತ್ತೆ, ಬಟ್ ನಾನು ಪುಷ್ ಮಾಡ್ಲಿಕ್ಕೆ ಇಷ್ಟಪಡಲಿಲ್ಲ. 151 ಹೋಗಿದೆ. ಆ್ಯಂಡ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ಸ್ವಾಗತ ಸುಸ್ವಾಗತ. ಈಗಿನ ವಿಡಿಯೋ ಏನಂತಂದರೆ, ಸೊ ಇದು R15 V3 ಇದೆಯಲ್ಲ, ಇದ್ರದ್ದೊಂದು ಟಾಪ್ ಸ್ಪೀಡ್ ಅನ್ನೋದು ನಾವು ಈಗ ಟೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಸಿಟಿಯಲ್ಲಿ ಏನೂ ಟೆಸ್ಟ್ ಮಾಡಲ್ಲ, ಸೊ ಅದು ಬೆಂಗಳೂರು ಹೈವೇ ಅಲ್ಲಿ ಹೋಗ್ಬಿಟ್ಟು ಇದನ್ನು ಟೆಸ್ಟ್ ಮಾಡೋಣ. ಆ್ಯಂಡ್ ಸೊ ಇಲ್ಲಿದೆ ನಮ್ಮದು R15 V3 ವರ್ಸನ್ 3. ಸೊ ದಿಸ್ ಇಸ್ ಅವರ್ R15 ವರ್ಸನ್ 3 equipped with the VVA ಟೆಕ್ನಾಲಜಿ. ಆ್ಯಂಡ್ ಇದು ಬಂದುಬಿಟ್ಟು ಈಗ ಹೈವೇ ಅಲ್ಲಿ ಇದ್ದೀನಿ ನಾನು, ಲೈಕ್ ಬೆಂಗಳೂರು ಹೈವೇ ಅಲ್ಲಿ ಇದ್ದೀನಲ್ಲ. ಸೊ ಈ ರೋಡಲ್ಲಿ ನಾನು ಆ ಟಾಪ್ ಸ್ಪೀಡ್ ಅನ್ನೋದು ಟೆಸ್ಟ್ ಮಾಡ್ತೀನಿ ನಮ್ಮ ಬೈಕ್ದು R15 V3ದು. ಆ್ಯಂಡ್ ಫಸ್ಟ್ ಗೇರಲ್ಲಿ ಎಷ್ಟು ಹೋಗುತ್ತೆ, ಆ್ಯಂಡ್ ಸೆಕೆಂಡ್ ಗೇರಲ್ಲಿ ಎಷ್ಟು ಹೋಗುತ್ತೆ, ಆ್ಯಂಡ್ ಥರ್ಡ್, ಫೋರ್ತ್, ಫಿಫ್ತ್ ಆ್ಯಂಡ್ ಸಿಕ್ಸ್ತ್, ದಟ್ ಈಸ್ ದ ಟಾಪ್ ಗೇರಲ್ಲಿ ಆ್ಯಂಡ್ ಟಾಪ್ ಸ್ಪೀಡ್ ಎಷ್ಟು ಅಟೆಂಡ್ ಮಾಡುತ್ತೆ ಅಂತೇಳಿ ಇದರಲ್ಲಿ ಸೊ ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ನಾನು. ಆ್ಯಂಡ್ ಇದು ಅರೌಂಡ್ ಒಂದು 41,000 ಓಲ್ಡ್ ಬೈಕ್ ಆ್ಯಂಡ್ 41,000 ರನ್ ಆಗಿದೆ ಓಡೋಮೀಟರಲ್ಲಿ. ಆ್ಯಂಡ್ ಅದಾದಮೇಲೆ ಕೂಡ 40,000 ಓಲ್ಡ್ ಬೈಕ್ ಆದರೂ ಕೂಡ ಇದೆಷ್ಟು ಟಾಪ್ ಸ್ಪೀಡ್ ಅಟೆಂಡ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ನೋಡೋಣ. ಸೊ ಲೆಟ್ಸ್ ಗೋ. ಡೋಂಟ್ ಟ್ರೈ ದಿಸ್ ವಿತೌಟ್ ದಿ ಪ್ರಾಪರ್ ಗೇರ್ಸ್ ಅಂತಲೇ ಹೇಳ್ಬೋದಲ್ಲ. ಅಲ್ಲಿ ಮಿನಿಮಮ್ ಆಗಿ ನಮಗೆ ಶೂಸ್ ಆ್ಯಂಡ್ ಹೆಲ್ಮೆಟ್ ಎಲ್ಲ ಕೂಡ ಇರಬೇಕಾಗುತ್ತೆ. ಸೊ ಯಾ ಗೈಸ್, ಈಗ ಟೆಸ್ಟ್ ಮಾಡ್ತಾ ಇದ್ದೀನಲ್ಲ, ಸೊ ಟಾಪ್ ಸ್ಪೀಡ್ ಅಟೆಂಡ್ ಮಾಡಿ ಟ್ರೈ ಮಾಡೋಣ. $48 ಫಸ್ಟ್ ಗೇರ್, 71 ಸೆಕೆಂಡ್ ಗೇರ್, 98 ಥರ್ಡ್ ಗೇರ್, 115 fourth gear, 134 fifth gear,  ಇಲ್ಲೇನೋ ಇಶ್ಯೂ ಇದೆ, ಇಟ್ಸ್ ಅಂಡರ್ ಕನ್ಸ್ಟ್ರಕ್ಷನ್. $136, $138, $139, $140, sixth gear ಅಲ್ಲಿ $141. Yeah. 141. Yeah. So 141 ಅಂದ್ಬಿಟ್ಟು ಆಫ್ಟರ್ ಸರ್ವಿಸ್ ಅಂದರೆ ಇದು ಅರೌಂಡ್ ಒಂದು 40,000 ಕಿಲೋಮೀಟರ್ಸ್ ಓಡಿಸಿದ ಮೇಲೆ ಆ್ಯಂಡ್ ಶೋರೂಮಲ್ಲಿ ಸರ್ವಿಸಿಂಗ್ ಕೊಟ್ಮೇಲೆ ಕ್ಲಚ್ ಪ್ಲೇಟ್ಸ್ ಎಲ್ಲ ಸೆಕೆಂಡ್ ಅಂದರೆ ಥರ್ಡ್ ಟೈಮ್ ಕ್ಲಚ್ ಪ್ಲೇಟ್ಸ್ ಚೇಂಜ್ ಮಾಡಿಸಿದ್ಮೇಲೆ ರಿಸಲ್ಟ್ ಏನಿದೆಯಲ್ಲ ಇದು ಬಂದುಬಿಟ್ಟು 141 ಆ್ಯಂಡ್ ಸಿಕ್ಸ್ತ್ ಗೇರಲ್ಲಿ. ಆ್ಯಂಡ್ ಫಿಫ್ತ್ ಗೇರಲ್ಲಿ ಬಂದುಬಿಟ್ಟು 135. ನೀವು ನೋಡಿದ್ರಲ್ಲ ಕ್ಲಿಪ್ಸ್. So 135 is the top speed of fifth gear, and around in a sixth gear it reaches around 141. ಆ್ಯಂಡ್ ಇನ್ನೂ ಹೋಗುತ್ತೆ, ಬಟ್ ನಾನು ಪುಷ್ ಮಾಡಲಿಕ್ಕೆ ಇಷ್ಟಪಡಲಿಲ್ಲ. ಏನಕ್ಕಂದರೆ ತುಂಬಾ ಪುಷ್ ಮಾಡಿದ್ದೀನಿ ಈಗ ಗಾಡಿ ಬಂದುಬಿಟ್ಟು. ಆ್ಯಂಡ್ ಗಾಡಿ ಡ್ಯಾಮೇಜ್ ಮಾಡ್ಕೊಳೋದು ಬೇಡ.
ಸ್ಪೀಡ್ ಹೋಗ್ಬಿಟ್ಟು. ಆ್ಯಂಡ್ ನಮಗೂ ಡೇಂಜರ್ ಅಲ್ಲ, ಪ್ರಾಪರ್ ರೈಡಿಂಗ್ ಗೇರ್ಸ್ನೂ ಇಲ್ಲ, ಆ್ಯಂಡ್ ಶೂಸ್ನೂ ಹಾಕ್ಕೊಂಡಿಲ್ಲ ನಾನು. ಆ್ಯಂಡ್ ನನಗೆ ಅನ್ಸಿದ ಮಟ್ಟಿಗೆ ಇಟ್ಸ್ ಅ ಗುಡ್ ರಿಸಲ್ಟ್ ಅಂತಲೇ ಹೇಳ್ಬೋದು. 141 ಈಸ್ ನಾಟ್ ಎ ಜೋಕ್. ಯಾವ 155 ಸಿ ಸಿ ಯಾವುದೇ ಆಗಿರಲಿ, 150 ಸಿ ಸಿ ಸೆಗ್ಮೆಂಟಲ್ಲಿ ನಿಮಗೆ 141ವರೆಗೂ ರೀಚ್ ಆಗೋದನ್ನೋ ಗಾಡಿ ಯಾವ ಗಾಡಿನೂ ಇಲ್ಲ.